ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಲಾರ್ಡ್ ಗಣೇಶ ಎಲ್ಲರಿಗೂ ಆರೋಗ್ಯ, ನೆಮ್ಮದಿ, ಶಾಂತಿ, ಸಂತೋಷ ಕೊಟ್ಟು ಕರುಣಿಸಿ ಎಲ್ಲರಿಗೂ ಶಾಂತಿಯುತವಾದ ಜೀವನವನ್ನು ಮಾಡುವಂತಹ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಇವತ್ತು ನಾನು ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂದರೆ, ಕೆಲವೊಂದು ಸತ್ಯಗಳು, ಮೂಲ ಸತ್ಯಗಳು ಇವತ್ತೆಲ್ಲೂ ನಿಮ್ಗೆ ಸಿಕ್ಕಲ್ಲ. ಅದನ್ನು ಹೇಳೋಕ್ಕೆ ನಾನು ಇವಾಗ ಹೊರಟಿದ್ದೀನಿ. ಏನು ಅಂದರೆ, ನಮ್ಮ ಸ್ವಾತಂತ್ರ್ಯದ ಬಗ್ಗೆ, ಭಾರತದ ಬಗ್ಗೆ. ಈಗ ನಾವೆಲ್ಲ ಕೇಳಿರ್ಬೋದು, ಎಲ್ಲ ಕಡೆ ಬ್ರಿಟಿಷ್ ಅವ್ರು ಬಂದರು, ಆಳಿದ್ರು, ಅವ್ರು ಓಡಿಸ್ತೋ ಮತ್ತೆ ನಾವು, ಆಮೇಲೆ ಇವ್ರು ಯುದ್ಧ ಮಾಡಿದ್ರು, ಯಾರೋ ಒಂದಷ್ಟು ಜನ ಪ್ರಾಣತ್ಯಾಗ ಮಾಡಿದ್ರು, ಇದೆಲ್ಲ ಹೇಳ್ತೀವಿ ನಾವು ಸ್ಟೋರಿ, ಕಥೆಗಳು ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ, ಮತ್ತು ತುಂಬ ಜನ ಸ್ಯಾಕ್ರಿಫೈಸು ಕೂಡ ಮಾಡಿದ್ದಾರೆ. ಆದರೆ ನನ್ನ ಕ್ವಶನ್ ಏನು ಅಂದರೆ, ಯಾವುದೇ ಒಂದು ಸಮಸ್ಯೆನ ಮೂಲ ತಿಳ್ಕೊಳ್ಳಿಲ್ಲ ಅಂದರೆ ಅದು ಸಮಸ್ಯೆಗೆ ಪರಿಹಾರ ಎಷ್ಟೇ ಶತಮಾನಗಳಾದರೂ ಬರೋದಿಲ್ಲ. ಹಾಗಾಗಿ ನಮ್ಮ ಭಾರತದ ಬಗ್ಗೆನೂ ಒಂದು ತಿಳ್ಕೊಳ್ಳೋಣ. ಏನಕ್ಕೆ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಸಮಸ್ಯೆಗಳನ್ನು ಎಲ್ಲ ರೀತಿಯಲ್ಲಿ ಎದುರಿಸುವಂಥ ದೇಶ ನಮ್ಮ ಭಾರತ ಮಾತ್ರ. ಅಷ್ಟು ಎದುರಿಸಿದ್ರು ಕೂಡ ನಾವು ದುರಾಸೆ ಪಟ್ಟು ಆ್ಯಸ್ ಎ ಕಂಟ್ರಿ, ಆ್ಯಸ್ ಎ ದೇಶ ಅಂತ ಕನ್ಸಿಡರ್ ಮಾಡಿದಾಗ ನಾವು ಯಾರ ಮೇಲೂ ದಬ್ಬಾಳಿಕೆ ಮಾಡಿದ್ದಾಗಲಿ ಅಥವಾ ಯಾರನ್ನೋ ಈ ದುಡ್ಡಿನ ಆಸೆಗೋ ಇನ್ನೊಂದಕ್ಕೋ ಯಾವುದೋ ದೇಶದ ಮೇಲೆ ದಾಳಿ ಮಾಡಿದ್ದಾಗಲಿ ನಮ್ಮ ಹಿಸ್ಟ್ರಿನಲ್ಲಿ ಇಲ್ಲ. ಇದರ ಅರ್ಥ ಏನು? ಭಾರತ ಧರ್ಮದಿಂದ ನಡೀತಾ ಇರೋವಂಥ ಒಂದು ದೇಶ, ಆಯಿತಾ? ಜಂಬೂದ್ವೀಪ, ಭರತಖಂಡೆ, ಏನೇನೋ ಹೆಸರುಗಳಿದಾವಲ್ವಾ. ಹಂಗಾಗಿ ಭಾರತ ಅಂದರೆ ಧರ್ಮ, ಭಾರತ ಅಂದರೆ ಕರ್ಮಭೂಮಿ ಇದು. ಸೊ ಹಂಗಾಗಿ ಇದನ್ನು ನೀವು ನೀಟಾಗಿ ತಿಳ್ಕೊಳ್ಳಿ. ಈ ಮೂಲ ಎಲ್ಲಿದೆ ನಮ್ಮದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ನಮ್ಮಲ್ಲಿ ಅಂತಂದರೆ, ನಮ್ಮ ಭಾರತದ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು ವೈದಿಕ ಪರಂಪರೆ. ಆ ವೈದಿಕ ಪರಂಪರೆ ಅಂದರೆ, ವೈದಿಕ ಪರಂಪರೆ ಒಳಗಡೆ ಇರುವಂಥ ಕೆಲವೊಂದು ಆಷಾಢಭೂತಿ ಮನಸ್ಥಿತಿಗಳಿಂದ ನಮ್ಮ ದೇಶ ಇವತ್ತಿಗೂ ಸಫರ್ ಪಡ್ತಾ ಇದೆ. ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ ಇಲ್ಲಿ. ನೀವು ಎಲ್ಲಿಂದ ಎಲ್ಲಿ ತನಕ ಬೇಕಾದರೂ ಹೋಗಿ. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ದು ಯಾವುದೋ ಒಂದು ಚಿಕ್ಕ ಕಂಪನಿಯಾಗಿ ಬಂದವರು, ಏನೋ ಬಿಸ್ನೆಸ್ ಮಾಡೋಕ್ಕೆ ಬಂದವರು. ನಮ್ಮ ಒಳಗಡೆ ವೀಕ್ನೆಸ್ನ ಅವ್ರು ಅರ್ಥ ಮಾಡ್ಕೊಂಡಾಗ ಅವ್ರಿಗೊಂದೇನು ಅರ್ಥ ಆಯಿತು ಅಂದರೆ, ಇವ್ರ ನಡುವೆಗಳು ಜಾತಿಗಳ ಕಿತ್ತಾಟಗಳು ಮತ್ತು ಇನ್ನೊಂದು ಯಾವ್ಯಾವುದೋ ಒಂದು ರೀತಿಯಲ್ಲಿ ಕಿತ್ತಾಟಗಳು, ಆಮೇಲೆ ನಮ್ಮ ಆವತ್ತಿನ ಕಾಲಕ್ಕೆ ರಾಜರುಗಳ ನಡುವೆ ಕಿತ್ತಾಟಗಳು. ಈ ಮನಸ್ಥಿತಿ ಇದೆಯಲ್ಲ, ಆಷಾಢಭೂತಿ ಮನಸ್ಥಿತಿನ ಉಪಯೋಗಿಸ್ಕೊಂಡು ಅವರು ಒಂದು ಫೇಕ್ ನಂಬಿಕೆನ ಕ್ರಿಯೇಟ್ ಮಾಡ್ಕೊಂಡ್ರು ಜನಗಳ ಮಧ್ಯೆ. ಇನ್ನೊಂದು, ನಮ್ಮಲ್ಲೇ ಇರೋ ಕೆಲವೊಂದು ವಿಚಿತ್ರ ಸ್ವಾರ್ಥ ಕಚಡ ಮೈಂಡ್ಗಳು ಅವ್ರ ಜೊತೆ ಶಾಮೀಲಾಗಿ ನಮ್ಮವ್ರನ್ನೇ ತುಣಿದ್ರು. ಅದರ ರಿಸಲ್ಟ್ಸೇ ಒಟ್ಬಿಟ್ಟು ಇದು ಏನು ಬ್ರಿಟಿಷ್ ಅವ್ರು ಬಂದು ಯಾರು ದಾಳಿ ಮಾಡಲಿಲ್ಲ. ಅವ್ರಿಗಷ್ಟು ಮೀಟ್ರ್ ಇರಲಿಲ್ಲ. ಬಂದಿದ್ದು 10 ಜನ 20 ಜನ ಯಾವುದೋ ಬಿಸ್ನೆಸ್ ಮಾಡೋಕ್ಕೇನು ಬಂದವರು 200 ವರ್ಷ 300 ವರ್ಷ ಒಂದು ದೇಶ ಆಳ್ತಾರೆ ಅಂದರೆ ಸುಲಭದ ಮಾತಲ್ಲ ಅಲ್ವಾ. ಇನ್ನಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ನಿಮ್ಮ ಮನೆಗೆ ಯಾರೋ ಒಬ್ಬರು ರಿಲೇಟಿವ್ಸ್ ಬರ್ತಾರೆ. ಅವರು ನಿಮ್ಮ ಮುಂದೆ ನೋಡೋಕೆ ಚೆನ್ನಾಗಿ ಮಾತಾಡ್ತಾರೆ, ಬಟ್ ನಿಮ್ಮ ಒಳಗಡೆ ಅವ್ರಿಗೆ ನಿಮ್ಮ ನೋಡಿದ್ರೆ ತುಂಬ ಹೊಟ್ಟೆ ಅವ್ರಿ. ನೀವು ಚೆನ್ನಾಗಿ ಬದುಕ್ತಾ ಇರೋದು, ನಿಮ್ಮ ಸಂಪಾದನೆ ಇದೆಲ್ಲ ನೋಡಿ ಅವ್ರ ಒಳಗಡೆ ಹೊಟ್ಟೆ ಕಿಚ್ಚು ಜಲಸಿ. ಬಟ್ ಮೇಲ್ಗಡೆ ನಿಮ್ಮ ಜೊತೆ ನಗ್ನಗ್ತಾ ಮಾತಾಡ್ತಾರೆ. ನಗ್ನಗ್ತಾ ಮಾತಾಡಿ ನಿಮಗೆ ಒಳ್ಳೆ ಬಣ್ಣದ ಮಾತುಗಳು ಆಡಿ ನಿಮ್ಗೇನು ಮಾಡ್ತಾರೆ ಅವರು, ಅವರೇ ಒಳ್ಳೆಯವರು ಅನ್ನೋ ಥರ ನಿಮ್ಗೆ ಕ್ರಿಯೇಟ್ ಮಾಡಿಬಿಡ್ತಾರೆ. ನಿಮ್ಮ ಮನೇಲಿ ನೀವು ಒಂದು 4-5 ಜನ ಇರ್ತೀರಿ. ಅಪ್ಪ, ಅಮ್ಮ, ಮಗ, ಸೊಸೆ, ಹೆಂಡತಿ, ಒಂದು 5-6 ಜನ ಹಿಂಗೆ ಇರ್ತೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆಗೆ ಬರ್ತಾರಲ್ಲ ರಿಲೇಟಿವ್ಸ್ಗಳು, ಅವರು ಒಂದು 2 ದಿನ 3 ದಿನ ನಿಮ್ಮ ಮನೇಲಿ ಇರ್ತಾ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಅತ್ತೆಗೂ ಸೊಸೆಗೂ ಆಗಲ್ಲ, ಮಗಂಗೂ ಅಪ್ಪಂಗೂ ಆಗಲ್ಲ ಅಂತ ಯಾವುದೋ ಒಂದು ರೀತಿ ಅವ್ರಿಗೆ ಗೊತ್ತಾಗತ್ತೆ. ಗೊತ್ತಾದಾಗ ಏನು ಮಾಡ್ತಾರೆ ಗೊತ್ತಾ, ಅವರು ಇಲ್ಲ ಸೊಸೆದು ಇಲ್ಲ ಅತ್ತೆದು ರಿಲೇಷನ್ಶಿಪ್ನ ಅವಳ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾಳೆ. ಅತ್ತೆ ಸರಿ ಇಲ್ಲ ಅಂತ ಸೊಸೆ ಹತ್ರ ಹೇಳಿ 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 ಆ ಸೊಸೆಗೆ ನಮ್ಮ ಅತ್ತೆಗಿಂತ ಇವನೇ ಬೆಟ್ರು ಅನ್ನೋ ಥರ ಫೀಲಿಂಗ್ ಮಾಡಿಸ್ಬಿಡ್ತಾಳೆ. ಆ ಸೊಸೆ ಒಳಗಡೆ ಒಂದು ಸ್ವಾರ್ಥ ಇರುತ್ತೆ. ಏನು ಸ್ವಾರ್ಥ? ನಮ್ಮ ಅತ್ತೆಗಿಂತ ನಾನೇ ಗ್ರೇಟ್ ಅನ್ನೋ ಫೀಲಿಂಗ್ ಇರ್ತದೆ ಅವಳಿಗೆ. ಅದರಿಂದ ಆ ಒಂದು ಸ್ವಾರ್ಥ ಅವಳಿಗೆ ಅವ್ರ ಅತ್ತೆ ಹೇಟ್ ಮಾಡಿ ಆ ಸ್ವಾರ್ಥದಿಂದ ಅವಳು ಬ್ರಿಟಿಷ್ನ ಈ ನೆಂಟರನ್ನ ನಂಬಿ ಅವ್ರ ಅತ್ತೆ ಜೊತೆನೇ ಜಗಳಕ್ಕೆ ಶುರು ಮಾಡ್ಕೊಂಡಾಗ ಕೊನೆಗೇನು ಮಾಡ್ತಾರೆ ಗೊತ್ತಾ, ಆ ನೆಂಟರು ಬಂದವರು ನಿಮ್ಮ ಮನೆನೇ ಹೊಡೆದು ಹಾಳು ಮಾಡ್ತಾರೆ. ಆಗ ಅವ್ರು ದೂರ ನಿಂತ್ಕೊಂಡು ಮಜಾ ನೋಡ್ತಾ ಇರ್ತಾರೆ. ನಿಮ್ಮ ಮನೇಲಿ ನೆಮ್ಮದಿನೂ ಇಲ್ಲ, ಏನೂ ಇಲ್ಲ, ನೀವು ಸಾಯ್ತಾ ಇರ್ತೀರ. ಇಷ್ಟೇ ಟ್ರಿಕ್ಸು. ಇದನ್ನ ನೀವು ಕಂಟ್ರಿ ಲೆವೆಲ್ಗೆ ತಗೊಂಡಾಗ ಸೇಮ್ ಥಿಂಗ್. ಬ್ರಿಟಿಷರು ಬಂದಾಗ ಅವ್ರು ಮಾಡಲಿ, ಅವ್ರ ಜೊತೆ ಯಾರೋ ಒಂದಷ್ಟು ಜನ ನಮ್ಮ ಆಷಾಢಭೂತಿ ಸ್ವಾರ್ಥಿಗಳು ಸೇರಿಕೊಂಡು ನಮ್ಮ ದೇಶದ ವೀಕ್ನೆಸ್ನ ತಿಳ್ಕೊಂಡು ಅವ್ರಿಗೆ ಹೆಂಗೆ ಬೇಕಂಗೆ ನಡ್ಸ್ಕೊಳ್ಳೋ ಥರ ಸಹಾಯ ಮಾಡಿದವ್ರು ನಮ್ಮವರೇ.
ಸಹಾಯ ಮಾಡಿದ್ರು, ಏನೋ ಯಾವುದೋ ಆಸೆಗೆ, ತುಚ್ಛ ಆಸೆಗಳಿಗೆ ಸಹಾಯ ಮಾಡಿದ್ರು, ಕೊನೆಗೆ ಅವ್ರ ಮಣ್ಣಿಗೆ ಅವ್ರ ಬಾಯಿಗೆ ಅವರೇ ಮಣ್ಣು ಹಾಕೊಂಡ್ರು. ಇನ್ನು ಮೊಘಲರ ಕಾಲಕ್ಕೆ ಹೋದ್ರು ಅಷ್ಟೇ. ಅವತ್ತಿನ ಕಾಲಕ್ಕೆ ನಾವು ಕೆಲವೊಂದಷ್ಟು ಕೆಳಗಡೆ ಎಲ್ಲ ನೋಡಿದ್ರೆ ಹೇಳ್ತಾರಲ್ಲ, ಮೊಘಲರು ಬಂದು ನಮ್ಮ ನಳಂದ ತಕ್ಷಶಿಲಾ ಯೂನಿವರ್ಸಿಟಿಗಳು ಹೊಡೆದಾಕ್ಲಿಲ್ಲ. ನಮ್ಮಲ್ಲೇ ಕೆಲವೊಂದಷ್ಟು ವೈದಿಕ ಈ ಮೂಢನಂಬಿಕೆಗಳಿಂದ ಸತ್ತಿ ಸಾಯದು ಬದುಕ್ತಾ ಇರುವಂಥ, ಹೆಸರು ಬದುಕೋರಷ್ಟೇ, ಬಟ್ ನಿಜವಾಗ್ಲೂ ಸತ್ತೋಗೋರೆ. ದುಡ್ಡಿಗೋಸ್ಕರ ಹೇಳು ಬೇಕಾದ್ರೂ ತಿಂತಾರೆ ಅನ್ನೋ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಅವ್ರ ಜೊತೆ ಸೇರಿಕೊಂಡು ನಳಂದ ತಕ್ಷಶಿಲಾ ಯೂನಿವರ್ಸಿಟಿಗಳನ್ನ ಹೊಡೆದಾಕ್ತಾರೆ. ಯಾಕೆ ಅಂದರೆ ಅವ್ರಿಗೆ ಬುದ್ಧನ ಕಂಡ್ರೆ ಆಗ್ತಾರಲ್ಲ. ಹಂಗೆ ಇನ್ನ ಮುಂದೆ ಮುಂದೆ ಹೋದ್ರೆ ಬುದ್ಧನ ಟೀಚಿಂಗ್ಸ್ನ ಹೇಟ್ ಮಾಡ್ಕೊಂಡು ಅವನು ಹೇಳದ್ನ ಅರ್ಥ ಮಾಡ್ಕೊಳಕ್ ಯೋಗ್ಯತೆ ಇಲ್ಲ, ಬಟ್ ಹೇಟ್ ಮಾಡೋದು. ಇವತ್ತಿಗೂ ನಮ್ಮಲ್ಲಿ ಅದೇ ನಡೀತಿರೋದು ಸ್ವಾಮಿ. ನಿಮ್ಮ ಸುತ್ತಮುತ್ತ ಯಾರೋ ಒಬ್ಬ ಏನೋ ಹೇಳ್ತಾ ಇದ್ದಾನೆ ಅಂದರೆ ಅವ್ನು ಏನು ಹೇಳ್ತಾ ಇದ್ದಾನೆ ಅನ್ನೋದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಯಾವನಿಗೂ ಇರಲ್ಲ. ಬಟ್ ಏನು ಅಂದರೆ ದುರಂಕಾರ ಒಳಗಡೆ ಬಂದ್ಬಿಡುತ್ತೆ. ಆ ಈಗೋನ ಬಂದ್ಬಿಟ್ಟು ಹೆಂಗೆ ಅಂದರೆ, ನಾನೇ ಸರಿ, ನನಗೆ ಗೊತ್ತು ಇವನೇ ರಾಂಗ್ ಹೇಳ್ತಾವನೆ ಅಂತ ಇವ್ನು ಏನು ಹೇಳಕ್ ಟ್ರೈ ಮಾಡ್ತಾ ಇದೀನಿ ಅಂತ ತಿಳ್ಕೊಳಕ್ಕೂ ಯೋಗ್ಯತೆ ಇರಲ್ಲ ಅವ್ರಿಗೆ. ಅಂಥವ್ರಿಂದನೇ ಸಾವಿರ ಸಮಸ್ಯೆಗಳಾಗ್ತವೆ. ಬಿಟ್ರೆ ಅಟ್ಲೀಸ್ಟು ಮೈಂಡಲ್ಲಿ ಸ್ವಲ್ಪ ಒಂಚೂರು ಓಪನ್ನೆಸ್ ಇಟ್ಕೊಂಡು, ಸ್ವಲ್ಪ ಶುದ್ಧವಾಗಿ ಇಟ್ಕೊಂಡು, ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಂಡು ಯೋಚನೆ, ಅವಾಗ ಅವನೇನೋ ಹೇಳ್ತಾವನಲ್ವ, ಏನೋ ಟ್ರೈ ಮಾಡ್ತಾವ್ನು, ಬಿಡಪ್ಪ ಅವ್ನ ಪಾಡ್ಗೆ ಅವ್ನು ಹೇಳಿ, ಅವ್ನು ಹೇಳೋದು ನನಗೇನೋ ಉಪಯೋಗ ಅನ್ನಿಸ್ತಾ ಇಲ್ಲ, ಅದನ್ನ ಬಿಟ್ಬೋಣ ಅಂತ ಬಿಟ್ಬಿಡೋಷ್ಟು ಮನಸ್ಥಿತಿ ತಂದುಬಿಟ್ರು ನಮ್ಮ ದೇಶಕ್ಕೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಂಗಾಗಿ ಮೂಲ ಸಮಸ್ಯೆ ನಮ್ಮ ಒಳಗಡೆ ಇದೆ ಸ್ನೇಹಿತರೆ. ನಮ್ಮ ಒಳಗಡೆಯಿಂದ ನಾವು ಬದಲಾಗದ ಹೊರತು ಈ ದೇಶವನ್ನ ಯಾವ ಮೋದಿ ಆದರೂ ಅಷ್ಟೇ, ಯಾರು ಬಂದರೂ ಬದಲಾಯಿಸಕ್ ಆಗೋದಿಲ್ಲ. ಯಾಕೆಂದ್ರೆ ಈ ದೇಶದಲ್ಲಿ ಸಮಸ್ಯೆ ಇರೋದು ನಮ್ಮೊಳಗಡೆ. ವೋಟ್ ಹಾಕೋತವಿಂದ ಹಿಡಿದು ತಿನ್ನೋ ಅನ್ನೋದಿಂದ ಹಿಡಿದು ಪ್ರತಿಯೊಂದರಲ್ಲೂ ನಾವು ಮೇಲು ಕೀಳು, ದೊಡ್ಡವರು ಚಿಕ್ಕವರು, ಈ ಭಾವನೆಯಿಂದ ನಾವು ಇವತ್ತು ನಮ್ಮ ದೇಶನ ಈ ಪರಿಸ್ಥಿತಿ ತಂದಿಟ್ಕೊಂಡಿದೀವಿ ಇವತ್ತು. ಹಂಗಾಗಿ ನಾವು ಸ್ವಲ್ಪ ಇವಾಗ ನಮ್ಮ ಬುದ್ಧಿನ ನಮ್ಮ ಕಂಟ್ರೋಲ್ಗೆ ತೊಗೊಬೇಕು. ಇಷ್ಟು ದಿನ ಏನಾಗಿದೆ ಅಂದರೆ ನಮ್ಮ ಬುದ್ಧಿನ ಬೇರೆಯವರು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಸ್ವಾಮಿ. ಲೈಫ್ ಈಸ್ ನಥಿಂಗ್ ಬಟ್ ಮೈಂಡ್ ಮ್ಯಾನಿಪುಲೇಷನ್. ನಿಮ್ಮ ಮೈಂಡನ್ನು ಮ್ಯಾನಿಪುಲೇಟ್ ಮಾಡೋದು. ಪ್ರತಿ ಒಂದು ವಿಷಯದಲ್ಲೂ ನೀವು ಮೈಂಡ್ ಮ್ಯಾನಿಪುಲೇಟೆಡ್. ಯಾಕೆ ಅಂತ ತಿಳ್ಕೊಂಬಿಟ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಜೀವನ. ನೀವು ತಗೊಳ್ಳೋ ಕಾರಿಂದ ಹಿಡಿದು, ಬೈಕಿಂದ ಹಿಡಿದು, ನೀವು ಹಾಕೋ ಬಟ್ಟೆಯಿಂದ ಹಿಡಿದು, ನೀವು ತಿನ್ನೋ ಅನ್ನದಿಂದ ಹಿಡಿದು ಪ್ರತಿಯೊಂದು ಮೈಂಡ್ ಮ್ಯಾನಿಪುಲೇಷನ್. ಇದು ಸತ್ಯ. ಹಾಗಾಗಿ ನಮ್ಮ ಒಳಗಡೆನ ವಿಕಾರಗಳು ಏನಾಗ್ತವೆ, ಯಾವ್ಯಾವುದೋ ಒಂದು ರೀತಿ. ಈಗ ಆ್ಯಕ್ಚುಲಿ ಏನು ಗೊತ್ತಾ, ಇನ್ನೊಂದು ಫ್ಯಾಕ್ಟು, ಈ ಲವ್ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಈ ಪ್ರೆಸೆಂಟ್ ಈ ಕಲಿಯುಗದಲ್ಲಿ ಅಥವಾ ಇವತ್ತಿನ ನಮ್ಮ ಕರೆಂಟ್ ಸ್ಟೈಲ್. ಯಾಕೆಂದ್ರೆ ಯಾರನ್ನು ಲವ್ವೇ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇನ್ಕ್ಲೂಡಿಂಗ್ ಪೇರೆಂಟ್ಸು ಮಕ್ಕಳನ್ನು ಲವ್ ಮಾಡ್ತಾ ಇಲ್ಲ ಇವತ್ತು. ಹುಟ್ಟಿಸ್ತಾರೆ, ಬೆಳೆಸ್ತಾರೆ. ಏನಕ್ಕೆ ಬೆಳೆಸ್ತಾರೆ ಅಂದರೆ ಓದಬೇಕು, ಪಕ್ಕದ ಮನೆಯವ್ರ ಮಗ AS ಆಫೀಸರ್ ಆದ ನನ್ನ ಮಗ ಅವನಿಗಿಂತ ದೊಡ್ಡ ಕೆಲಸಕ್ಕೆ ಹೋಗಬೇಕು, ಅವ್ನು ಇಂಜಿನಿಯರ್ ಆದ ನನ್ನ ಮಗ ಡಾಕ್ಟರ್ ಆಗಬೇಕು. ಈ ಒಂದು ಮೆಂಟಾಲಿಟಿಯಿಂದ ಬೆಳೆಸ್ತಾ ಇರೋದ್ರಿಂದ ಇವತ್ತು ಅನಾಥಾಶ್ರಮ, ಅಪ್ಪ ಅಮ್ಮ ಇದ್ದು ದುಡ್ಡಿದ್ದು ಎಲ್ಲ ಇದ್ರೂ ಇವತ್ತು ಅನಾಥಾಶ್ರಮಗಳು ಯಾಕೆ ಬೆಳ್ಳಾಗ್ತಾ ಇದಾವೆ ಅಂದರೆ ಈ ಒಂದು ಮನಸ್ಥಿತಿಯೇ ಅಷ್ಟೇ. ನಮ್ಮ ಮನಸ್ಥಿತಿಯನ್ನು ನಾವು ಸರಿ ಮಾಡ್ಕೊಂಡ್ರೆ ಸ್ನೇಹಿತರೆ, ಜೀವನದಲ್ಲಿ ಸಮಸ್ಯೆಗಳು ಬರ್ತವೆ. ಸಮಸ್ಯೆ ಬರಲ್ಲ ಅಂತ ಯಾವನಾರ ಹೇಳಿದ್ರೆ ಮುಟ್ಟಲ್ಲ. ಸಮಸ್ಯೆಗಳು ಬರ್ತವೆ, ಬಟ್ ಅದನ್ನ ಫೇಸ್ ಮಾಡಕ್ಕೆ ನಿಮಗೆ ಒಳ್ಳೆ ದಾರಿ, ಒಳ್ಳೆ ಮೈಂಡು, ಒಳ್ಳೆ ಐಡಿಯಾಸ್ಗಳು ಬರ್ತವೆ. ಸಮಸ್ಯೆಗಳನ್ನ ಫೇಸ್ ಮಾಡಿ ನೀವು ಜೀವನದಲ್ಲಿ ಮುಂದೆ ನಡಿಬೋದು. ಯಾಕೆ ಅಂದ್ರೆ ಸಮಸ್ಯೆನೇ ಬರಲ್ಲ ಅಂತ ಯಾರು ಹೇಳಿದ್ರೆ ಅವನು ನಿಮ್ಮನ್ನ ಮೂರ್ಖನ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ನೀವು ಎಷ್ಟು ಸರಿ ಭೂಮಿ ಮೇಲೆ ಹುಟ್ಟಿದಿರಿ, ಎಷ್ಟು ಸರಿ ಸತ್ತಿದಿರಿ ಅಂತ. ಯಾವ್ಯಾವ ಜನ್ಮದಲ್ಲಿ ಏನೇನು ಕರ್ಮ ಮಾಡಿದ್ರೆ ನಿಮ್ಗೆ ಗೊತ್ತಾ? ಆ ಕರ್ಮಗಳಿಗೆ ನೀವು ಆಕ್ಷನ್ಗೆ ರಿಯಾಕ್ಷನ್ ಆಗ್ಲೇಬೇಕಲ್ಲ. ಈ ಕರ್ಮ ನೀವು ತೀರಿಸಲೇಬೇಕಲ್ಲ. ನಿಮ್ಗೆ ಗೊತ್ತು, ನೀವು ಈ ಜನ್ಮದಲ್ಲಿ ಎಷ್ಟೋ ಒಳ್ಳೆಯವರಾಗಿರ್ತೀರಿ, ಆದರೆ ನೋಡಿ ನಿಮ್ಗೆ ಇದಕ್ಕಿದ್ದಂಗೆ ಏನೋ ದೊಡ್ಡ ಸಮಸ್ಯೆಗಳು ಬಂದ್ಬಿಡ್ತವೆ. ಅದರ ಅರ್ಥ ನೀವು ಇವಾಗ ತಪ್ಪು ಮಾಡಿಲ್ಲ ಅಂದ್ರೂ ಯಾವತ್ತೋ ಮಾಡಿರೋದು ಇವತ್ತು ಬಂದು ಹೊಡಿತಾರ ಸ್ವಾಮಿ. ಹಾಗಾಗಿ ಸಮಸ್ಯೆನ ಫೇಸ್ ಮಾಡಿ ಒಂದು ಅತ್ಯುತ್ತಮವಾದ ಬದುಕು ಕಟ್ಟಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗಿದೆ. ಅದರಲ್ಲೂ ಇವತ್ತಿನ ರಾಜಕೀಯ ವ್ಯವಸ್ಥೆಗಳು ಇವರೆಲ್ಲ ಏನಿದೆ, ಈ ಸೋಷಿಯಲ್ ಮೀಡಿಯಾ, ಈ ಟಿವಿ, ಮೊಬೈಲ್ ಅನ್ನೋದು ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ಸ್ ಇವತ್ತು ಮೊಬೈಲ್ ಮೈಂಡ್ಗೆ. ಯಾಕೆಂದ್ರೆ ದಟ್ ಈಸ್ ಅ ಮನುಷ್ಯಂದು ಮೈಂಡ್ ಮ್ಯಾನಿಪುಲೇಷನ್. ನಮ್ಮ ಲೈಫೇ ಮೈಂಡ್ ಮ್ಯಾನಿಪುಲೇಷನ್ ಅಂತ ಗೊತ್ತಾದಾಗ ಈ ನಮ್ಮ ಏನು ಇವತ್ತು ಟೆಕ್ನಾಲಜಿ ಸೈನ್ಸ್ ಏನಿದೆ ಇದೆಲ್ಲ ಮೈಂಡ್ ಮ್ಯಾನಿಪುಲೇಷನ್. ಹಿಂದೆ ನಮ್ಮ ಅಜ್ಜಿದಿರೋ ತಾತಿರ ಕಾಲದಲ್ಲಿ ಯಾವ್ಯಾವ ಇರಲಿಲ್ಲ. ಅವರು ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರು, ಜಾಸ್ತಿ ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರು. ಆ ಫಿಸಿಕಲ್ ವರ್ಕ್ ಮಾಡೋಕ್ಕೆ ಅವರು ದೇಹ, ಮನಸ್ಸು, ಮೈಂಡು ಎಲ್ಲನೂ ಕಾನ್ಸಂಟ್ರೇಟ್ ಮಾಡಿ ಒಂದೇ ಕಡೆ. ಈ ಗದ್ದೆ ರೈತ ಕೆಲಸ ಮಾಡಬೇಕು ಅಂದರೆ ದೇಹನೂ ಕೆಲಸ ಮಾಡ್ತಾ ಇರುತ್ತೆ, ಕಣ್ಣು ಕೆಲಸ ಮಾಡ್ತಾ ಇರುತ್ತೆ, ತಲೆ ಕೆಲಸ ಮಾಡ್ತಾ ಇರುತ್ತೆ, ಕಿವಿ ಕೆಲಸ ಮಾಡ್ತಾ ಇರುತ್ತೆ, ಪ್ರತಿಯೊಂದು ಅಂಗಗಳು ಕೆಲಸ ಮಾಡ್ತಾವಲ್ಲಿ. ಅವರು ಅದನ್ನ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ತಾರೆ. ಆಮೇಲೆ ನೇಚರ್ ಜೊತೆಗೆ ಮಾಡ್ತಾ ಇದ್ರು ಅವರು. ಅದಕ್ಕೆ ಶಾಂತವಾಗಿ ಖುಷಿಯಾಗಿ 99 ವರ್ಷ 80 ವರ್ಷ ಬದುಕಿ ಸತ್ರು ನಮ್ಮ ತಾತಿರು ಮುತ್ತಾತಿರು. ನಾವೆಲ್ಲಿ ಇವತ್ತು ಹೆಸರಿಗೆ ಸೈನ್ಸು ಟೆಕ್ನಾಲಜಿ ಡೆವಲಪ್ಮೆಂಟ್ ಸ್ವಾಮಿ. ಎಲ್ಲಿ ಸ್ವಾಮಿ ಕಾಲರ ಬಂತು ಆಗ ಅಷ್ಟು ಜನ ಸತ್ರು ಇಷ್ಟು ಜನ ಸತ್ರು ಅಂತ ಕತೆ ಹೇಳ್ಬಿಟ್ಟು ಈ ವ್ಯಾಕ್ಸಿನ್ಗಳು ಆಳುಗಳು ಕಂಡಿಡಿದ್ರು. ಇವಾಗ ಎಲ್ರಿ ಸ್ವಾಮಿ ಕೋವಿಡ್ ಬಂತು, ಎಷ್ಟೊಂದು ಜನ ಸತ್ರು, ಯಾರನ್ನು ಕಾಪಾಡಲಿಲ್ಲ ನಿಮ್ಮ ಸೈನ್ಸು.
ಹಾಗಾಗಿ ಸೈನ್ಸ್ ಕೆಟ್ಟದ್ದಲ್ಲ, ಬಟ್ ಇವತ್ತು ಸೈನ್ಸನ್ನು ಹೆಸರು ಹೇಳ್ಕೊಂಡು ಇವತ್ತೇನು ನಡೀತಾ ಇದೆ ಸಮಾಜದಲ್ಲಿ, ಇದು ಎಕ್ಸ್ಪ್ಲಾಯ್ಟೇಷನ್. ದಿಸ್ ಇಸ್ ನಾಟ್ ಅ ರಿಯಲ್ ಸೈನ್ಸ್. ಆಮೇಲೆ ಇವತ್ತೇನಾಗಿದೆ ಅಂದರೆ, ಈ ಸೈನ್ಸು, ಡೆವಲಪ್ಮೆಂಟು, ಟೆಕ್ನಾಲಜಿ ಅನ್ನೋದು ಹ್ಯೂಮನ್ ಇಂಟೆಲಿಜೆನ್ಸ್ನ ಸಾಯಿಸ್ಬಿಟ್ಟಿದೆ. ಆಲ್ರೆಡಿ ಸಾಯಿಸ್ತಾ ಇದೆ, ಎಲ್ಲ ಸಾಯಿಸ್ಬಿಟ್ಟಿದೆ. ಯಾಕೆಂದರೆ ಸ್ವಾಮಿ, ಒಂದು ವಿಷಯ ತಿಳ್ಕೊಳ್ಳಿ ನೀವು. ನಾನೆಲ್ಲೋ ಕೇಳಿದ್ದೆ, ಧರ್ಮರಾಯನ ಏನೋ ಒಂದು ಕ್ವಶನ್ ಕೇಳಿದಾಗ, ಆ ಕಾಲದಲ್ಲಿ ಧರ್ಮರಾಯ ನಿಂಗೆ ತುಂಬ ಬೇಜಾರಾಗೋ ವಿಷಯ ಯಾವುದಪ್ಪ ಅಂತ ಕೇಳಿದ್ಕೆ ಧರ್ಮರಾಯ ಅನ್ನಂತೆ, ನನಗೆ ಏನು ಅಂದರೆ ನಮ್ಮ ಪ್ರಜೆಗಳು ಎಲ್ಲರೂ ಕೂಡ ಹೆಂಗೆ ಬದುಕ್ತಾ ಇದ್ದಾರೆ ಅಂದರೆ, ನನಗೆ ಸಾವೇ ಇಲ್ಲ ಅನ್ನೋ ರೀತಿ ಬದುಕ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳಿದಂತೆ. ಹಂಗೆ ಸ್ವಾಮಿ, ಭೂಮಿ ಮೇಲಿರೋ ಹುಟ್ಟಿರೋ ಪ್ರತಿಯೊಂದು ಕ್ರೀಚಕ್ಕೂ ಸಾವಿದೆ. 50 ವರ್ಷ ಇಸ್ ಎ ಟೈಮ್ ಆಫ್ 50 years. ನೋಡಿ, ಇವಾಗ ಒಂದು 33-34 ವರ್ಷ ನನಗೆ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೆ ನನ್ನ ಜೀವನ ನಡೆದಿರೋದೆಲ್ಲ ಪ್ರತಿಯೊಂದು ಪಿಂಟು ನೆನಪಿದೆ ನನಗೆ. ಏನಕ್ಕೆ ಅಂದರೆ, ನನ್ನ ಲೈಫ್ ಆ ಥರನೇ ಬಂತು. ನಾನು ಯಾವುದಕ್ಕೂ ಆಸೆ ಪಟ್ಟಿರಲಿಲ್ಲ. ಆಮೇಲೆ ಯಾವುದು ಇದು ಬೇಕು, ಅದು ಸಿಕ್ಕಿದೆ ಅಂದರೆ ನನ್ನ ಜೀವನನೇ ಮುಗಿದೋಗುತ್ತೆ. ಆ ಥರ ನಾನು ತುಂಬ ಸಲ ಕ್ವಶನ್ ಮಾಡ್ಕೊತಾ ಇದ್ದೆ, ನನಗೆ ಯಾಕೆ ಪ್ಯಾಷನೇ ಇಲ್ಲ, ನಂಗೆ ಯಾಕೆ ಯಾವ್ದ್ರ ಮೇಲೆ ಇಂಟ್ರೆಸ್ಟೇ ಇಲ್ವಲ್ಲ. ಈಗ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ನೋಡ್ತಾ ಇದ್ದೆ, ಕೆಲವರು ಹುಡುಗರುಗಳಿಗೆ ಕ್ರಿಕೆಟು, ಜಲ್ಲಿ ದಂಡ ಆಡೋದು, ಇವೇನೋ ಇಂಟ್ರೆಸ್ಟು. ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಏನೋ ಆಡಬೇಕು, ಟೈಮ್ ಪಾಸ್ ಆಡ್ಕೊಂಡು ಬರ್ತಾ ಇದ್ದೆ ಮನೆಗೆ ಅಷ್ಟೇ. ಪ್ರತಿಯೊಂದು ವಿಷಯದಲ್ಲಿ ಹಿಂಗೇನೆ ಪ್ಯಾಷನ್ನು, ಏನು ನಮ್ದು ಇದೇನೆ ಕ್ರಿಕೆಟೇ ನನ್ನ ಪ್ಯಾಷನ್, ಆ ಥರ ಏನು ಇರಲೇ ಇಲ್ಲ. ನಂಗೆ ಪ್ಯಾಷನ್ ಅನ್ನೋ ಪದಕ್ಕೆ ಅರ್ಥವೇ ಗೊತ್ತಿರಲಿಲ್ಲ. ನಮಗೆ ಯಾಕೆ ಹಿಂಗೆ ಹುಚ್ಚು ಬಂದಂಗೆ ಇವ್ರೇನೋ ಮಾಡ್ತಾರೆ ಅಂತ ಅನ್ಸೋದು ಒಂದೊಂದ್ಸಲಿಂದ. ಅದೇ ನನಗೆ ನೆಗೆಟಿವ್ ಆಗಿ ಅನ್ಸೋದು, ಅಯ್ಯೋ ನನಗೇನು ಈ ಥರ ಇಲ್ಲೋ ಕೇಳವಲ್ಲ, ಅಯ್ಯೋ ನನ್ನ ಜೀವನದಲ್ಲಿ ಉದ್ಧಾರ ಆಯ್ತನೋ ಇಲ್ವೋ ಅನ್ನೋ ಥರ ಫೀಲಿಂಗು ಬರ್ತಾಯಿತ್ತು ಮುಂಚೆ. ಅದಕ್ಕೆಲ್ಲ ಈಗ ನನಗೆ ಅದು ಸಿಕ್ಕಿದೆ ಮೀನಿಂಗ್ಸು. ಹಾಗಾಗಿ ಜೀವನನ ಅನುಭವಿಸ್ಬೇಕು, ಜೀವನನ ಎಂಜಾಯ್ ಮಾಡಬೇಕು, ಮಜಾ ಮಾಡಬೇಕು. ಯಾವುದ್ರಲ್ಲಿ ಇರೋದ್ರಲ್ಲಿ ಸುಖವಾಗಿ ಬದುಕಬೇಕು ಅಂದರೆ ಕಷ್ಟಪಟ್ಟು ದುಡಿಬೇಕು ನಿಜ. ಆದರೆ ಆ ಸುಖಕ್ಕೆ ದುರಾಸೆ ಪಡಬಾರದು. ಏಕೆಂದರೆ ನೀನು ಪಡ್ಕೊಂಬಂದಿರೋದು ನಿನಗೆ ಸಿಕ್ಕೇ ಸಿಗುತ್ತೆ. ಪ್ರಯತ್ನ ನಿಂದು, ಫಲ ಏನು ಬರ್ಬೇಕದು ಬರುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದನ್ನೇ ಹೇಳೋದು, ಯಾರು ಗೊತ್ತು, ನೀನು ಹಣೆಯಲ್ಲಿ ಪ್ರಯತ್ನ ಪಡುವಂತ ಬರೆದಿರ್ಬೋದು ಅಂತ ಅಲ್ವಾ. ಹಂಗಾಗಿ ಪ್ರಯತ್ನ ಪಡಬೇಕು. ಬಟ್ ಆ ಪ್ರಯತ್ನ ಯಾವ ರೀತಿ ಇರಬೇಕು ಪಡಬೇಕಾದ್ರೆ ಅಂದರೆ, ಆ ಪ್ರಯತ್ನಕ್ಕೆ ನೀವು ಅಟ್ಯಾಚ್ ಆಗಿರಬಾರ್ದು, ಅಥವಾ ಆ ಪ್ರಯತ್ನದಿಂದ ಯಾವುದೋ ಒಂದು ರಿಸಲ್ಟ್ ಬರುತ್ತೆ ಅಂತ ಅಟ್ಯಾಚ್ ಆಗಿರಬಾರ್ದು. ಆಮೇಲೆ ಯಾರಿಗೂ ಬೇರೆಯವ್ರು ನೋಡಿ ಅಸೂಯೆ, ಅಸಹ್ಯ ಅವೆಲ್ಲ ಪಡಬಾರ್ದು. ನಮ್ದು ಎಷ್ಟೈತೆ ನಾವು ಸಾಕಪ್ಪ, ನೆಮ್ಮದಿಯಾಗಿ ಬದುಕೋಣ ನಾವು. ಎಂಡ್ ಆಫ್ ದ ಡೇ ಮನ್ಸಿಗೆ ಬೇಕಾದ್ರೆ 3 ವಿಷಯ: ಕಣ್ತುಂಬ ನಿದ್ದೆ, ಮನಸ್ಸಿಗೆ ನೆಮ್ಮದಿ, ಮತ್ತುಂಬ ಊಟ, ಮದುವೆ ಪದವಿ ಅವೆಲ್ಲ. ಆದರೆ ಮೈಥುನ ಅವೇನೋ ಬರ್ತಾವಲ್ಲ, ಇವು ಬೇರೆ ರಿಲೇಷನ್ಶಿಪ್, ಫಿಸಿಕಲ್ ರಿಲೇಷನ್ಶಿಪ್ಸು, ಅದು ಯಾವಾಗ, ಅದು ಒಂದು ಅಡಲ್ಟ್ ಏಜಿಗೆ ಬಂದ ಮೇಲೆ. ಇವು 4ರಲ್ಲಿ ಮನುಷ್ಯಂಗೆ ನೆಮ್ಮದಿ ಇಲ್ಲ ಅಂದರೆ, ಅವನು ಆಫೀಸ್ ಬಿಸಿ ಅನ್ಕೊಂಡು ಕರೆಕ್ಟಾಗಿ ಕುತ್ಕೊಂಡು ಊಟ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ, ಅವನು ಎಷ್ಟು ಕೋಟಿ ಸಂಪಾದನೆ ಮಾಡಿರೋದು ತೃಣಕ್ಕೆ ಸಮಾನ. ಅವ್ನು ಎಷ್ಟು ಕೋಟಿ ಮಡಗಿದ್ರು ರಾತ್ರಿ ಅವ್ನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ನಾಳೆ ಬೆಳಗ್ಗೆ ಏನು ಮಾಡಬೇಕು, ನಾಳೆ ಅವ್ನು ಕಾಂಪಿಟೇಟ್ರು ಬಂದ, ಇವ್ನು ಕಾಂಪಿಟೇಟ್ರು ಬಂದ, ಅವ್ನು ಅಷ್ಟು ಬಿಸ್ನೆಸ್ ಆಯಿತು, ನಾನು ಡೆವಲಪ್ ಆಗಿ ಮಾಡಬೇಕು, ನಾನು ಕಾಂಪಿಟೇಷನ್ ಮಾಡಬೇಕು, ನಾನು ಒಂದೇ ನಂಬರ್ 1 ಬ್ರ್ಯಾಂಡಿಗೆ ಬರಬೇಕು ಅಂತ ಯೋಚನೆ ಮಾಡ್ಕೊಂಡು ಯಾವನ್ ಮಲಿಕೋತಾನೆ, ಅವ್ನು ಭಾಳ ವೇಸ್ಟ್. ಅದು ಜೀರೋ. ಅವ್ನು ಎಷ್ಟು ಕೋಟಿ ಮಾಡಿದ್ರು ಏನು ಮಾಡಿದ್ರು ನೋಡಿ, ಪ್ರಪಂಚಕ್ಕೆ ದೊಡ್ಡ ಬಿಸ್ನೆಸ್ ಮನ್ ಆದ್ರೂ ಪ್ರಪಂಚ ನೆನೆಸ್ಕೊಳ್ಳಲ್ಲ ಸ್ವಾಮಿ. ನೀವೇ ಒಂದ್ಸಲ ಹಿಸ್ಟ್ರಿ ನೋಡಿ, ಇಡೀ ಪ್ರಪಂಚ ಸ್ವಾಮಿ ವಿವೇಕಾನಂದರು ನೆನೆಸ್ಕೊಳ್ಳುತ್ತೆ, ಬುದ್ಧನ್ ನೆನೆಸ್ಕೊಳ್ಳುತ್ತೆ, ಮಹಾವೀರರು ನೆನೆಸ್ಕೊಳ್ಳುತ್ತೆ. ಬಿಲ್ಗೇಟ್ಸ್ ಅಂತ ಹತ್ತಿರಂತ ಅದರಿಂದ ಇದ್ರೋ ಏನೋ, ಅವ್ರನ್ನ ಯಾರು ಇವತ್ತು ನಮ್ಗೆ ನೆನಪೇ ಇಲ್ಲ ನೋಡಿ. ಈಗ ಬಿಲ್ಗೇಟ್ಸ್ ನಮ್ಮ ಕಾಲಕ್ಕೆ ಎಷ್ಟು ಗೊತ್ತು ಸ್ವಾಮಿ. ಬಿಲ್ಗೇಟ್ಸು ಹಳ್ಳಿಲಿ ಯಾರಿಗಾರ ಗೊತ್ತಾ ಸ್ವಾಮಿ? ಅದೇ ಬುದ್ಧನ ಕೇಳಿ ಪ್ರತಿಯೊಂದು ಹಳ್ಳಿಲಿರೋ, ಭೂಮಿ ಮೇಲಿರೋ ಪ್ರತಿಯೊಂದು 2 ಕಾಲಿರೋ ಜೀವಿಗೆ ಪ್ರತಿಯೊಬ್ಬಂಗೂ ಗೊತ್ತು. ಮನುಷ್ಯಂಗೆ ಬುದ್ಧ ಅಂದ್ರೆ ಗೊತ್ತು, ಬುದ್ಧ ಅಂತಾರೆ. ಹಂಗೆ ಸ್ಪಿರಿಚುಯಾಲಿಟಿ ಅನ್ನೋದು ಬ್ಲೈಂಡ್ನೆಸ್ ಅಲ್ಲ. ಸ್ಪಿರಿಚುಯಾಲಿಟಿ ಅನ್ನೋದು ಏನು ಬರೀ ಭಾರತಕ್ಕೆ ಸೀಮಿತ ಅಲ್ಲ. ಸ್ಪಿರಿಚುಯಾಲಿಟಿ ಅಂದ್ರೆ ಲೈಫ್ ಸ್ವಾಮಿ. ಆ ಸ್ಪಿರಿಚುಯಾಲಿಟಿ ಅಂದ್ರೆ ನೆಮ್ಮದಿ. ಸ್ಪಿರಿಚುಯಾಲಿಟಿ ಅನ್ನೋದೇ ಇಂಡಿಯಾ, ಸ್ಪಿರಿಚುಯಾಲಿಟಿ ಅನ್ನೋದೇ ಭಾರತ. ಈ ಜಲಸ್ಸು, ಈ ಬೇರೆಯವ್ರು ನೋಡಿ ಹೊಟ್ಟೆ ಹುರ್ಕೊಳ್ಳೋದು, ಬೇರೆಯವ್ರು ನೋಡಿ ಈ ಥರ ಮಾಡ್ಕೊಳ್ಳೋದು, ಅವನ ಜೊತೆ ಕಾಂಪಿಟೇಷನ್ಗೆ ಬೀಳೋದು, ಇವನ ಜೊತೆ ಕಾಂಪಿಟೇಷನ್ಗೆ ಬೀಳೋದು, ಹೊಡೆದಾಡೋದು ಬಡ್ದಾಡೋದು, ಇದೆಲ್ಲ ನಮ್ಮ ಭಾರತದ ಅಲ್ಲವೇ ಅಲ್ಲ ಸ್ವಾಮಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡಿ, ಭಾರತ ಯಾವತ್ತೂ ವಿಶ್ವಗುರು ಇಡೀ ಪ್ರಪಂಚಕ್ಕೆ. ಅದು ಯಾವ ವಿಷಯದಲ್ಲಿ? ಸ್ಪಿರಿಚುಯಾಲಿಟಿ, ನೆಮ್ಮದಿ, ಲೈಫ್, ಹ್ಯೂಮನ್ ಲೈಫು ಹಿಂಗೆ ಬದುಕಬೇಕು, ಮ್ಯಾನ್ ಕೈಂಡ್ನೆಸ್ಸು. ಇದಕ್ಕೆ ರಾಜಕೀಯ, ಟೆಕ್ನಾಲಜಿ, ಸೈನ್ಸ್ ಅಂತ ಹೋದರೆ ಯಾವತ್ತೂ ಭಾರತ ವಿಶ್ವಗುರು ಆಗಕ್ಕೆ ಸಾಧ್ಯನೂ ಇಲ್ಲ. ಅದು ನಮ್ಮ ಇದೇ ಅಲ್ಲ. ಯಾಕೆಂದರೆ ಸಿಂಪಲ್ ಲಾಜಿಕ್ ನೋಡ್ಕೊಳ್ಳಿ ಸ್ವಾಮಿ. ಈಗ ನಮ್ಮ ಕರ್ನಾಟಕನೇ ತಗೋಣ. ಬೆಂಗಳೂರು
ಫೇಮಸ್ ಫಾರ್ ಸಾಫ್ಟ್ವೇರ್ ಸದ್ಯಕ್ಕಲ್ವಾ. ಈಗ ಬೆಂಗಳೂರಲ್ಲಿ ಅದೇ ಒಂದು 50-60 ವರ್ಷದಿಂದ ಆ್ಯಪಲ್ ಬೆಳೀತಾ ಇದ್ರಂತೆ. ಹಂಗೆ ಅವತ್ತಿನ ಕಾಲಕ್ಕೆ ಅದು ಯಾವ್ಯಾವುದಕ್ಕೆ ಒಂದೊಂದು ಜಾಗಗಳು ಸೀಮಿತವಾಗಿ ಫೇಮಸ್ ಆಯ್ತವೆ. ಅದೇ ರೀತಿ ಭಾರತ ಅವತ್ತಿಗೂ ಅಷ್ಟೇನೆ, ಇವತ್ತಿಗೂ ಅಷ್ಟೇನೆ, ಮುಂದಕ್ಕೂ ಅಷ್ಟೇನೆ. ಅದು ಕರ್ಮಭೂಮಿ. ಇದು ಧರ್ಮಕ್ಕೆ ಮಾತ್ರ ಅದು ಮೀಸಲು. ಹಂಗಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದು ಮಾತ್ರ ಭಾರತೀಯರ ಮೂಲ ಉದ್ದೇಶ, ಬದುಕಿನ ಮೂಲ ಉದ್ದೇಶನೇ ಇದು. ಪ್ರತಿಯೊಂದು ಭಾರತದಲ್ಲಿ ಯಾರ್ಯಾರು ಹುಡ್ತಾರೆ ಭೂಮಿ ಮನುಷ್ಯರಾಗಿ ಅವ್ರದ್ದು ಮೂಲ ಉದ್ದೇಶ ಇದು ಸ್ವಾಮಿ. ಇದ್ರ ಜೊತೆಗೆ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿಬಿಟ್ರೆ ಈ ಸೋಕಾಲ್ಡ್ ಏನಿವಾಗ ಮೆಟೀರಿಯಲಿಸ್ಟಿಕ್ ಲೈಫ್ ಎಂಜಾಯ್ಮೆಂಟ್ಸ್ ಅಂತ ಏನಿದಾವೆ ನಾವು ಮಾಡ್ಕೊಂಡಿದೀವಿ ಅವೆಲ್ಲ ಬೈ ಪ್ರಾಡಕ್ಟ್ಸ್. ಅವು ಭಾರತದವರು ಅವಾಗಿಂದ ಬೀಳದೆ ಬೇಡ ಸ್ವಾಮಿ. ಅವೇ ಬಂದು ನಿಮ್ಮ ಕಾಲ ಹತ್ರ ಬೀಳ್ತವೆ. ನಮ್ಮಲ್ಲಿ ಹೇಳ್ತಾರೆ ನೋಡಿ, ನಮ್ಮಲ್ಲಿ ಕತೆ ಕವನಗಳ ರೀತಿ ಬರೆದು ಬಿಡೋದನ್ನ. ಈ ಯಾರೋ ಒಬ್ರದ್ದು ಹೇಳ್ತಾನೆ, ನಾನು ಕೆಲವೊಂದು ಕಡೆ ಎಲ್ಲ ಕೇಳಿದ್ದೀನಿ, ಕಾಯಕನಾಥನಿಗೆ ಲಕ್ಷ್ಮಿ ಬಂದು ಕಾಲೊತ್ತುತ್ತಾಳೆ ಅಂತ. ಆಮೇಲೆ ಇನ್ನೊಬ್ರು ಹೇಳ್ತಾರೆ, ನಮ್ಮ ಬಸವಣ್ಣವ್ರು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ, ಅಂದ್ರೆ ಕೆಲಸನೇ ಸ್ವರ್ಗ ಅಂತ. ಏನದ್ರ ಅರ್ಥ? ಕಾಯಕ ಅಂದ್ರೆ ಏನು? ಕಾಯಕ ಅಂದ್ರೆ ಬರೀ ಏನು ಸಂಬಳಕ್ಕೆ ಕೆಲಸ ಮಾಡೋದಲ್ಲ, ತುಂಬಾ ಇದೆ. ಅರ್ಥ, ಕಾಮ, ಮೋಕ್ಷ, ಧರ್ಮ, ಕರ್ಮ, ಇನ್ನು ತುಂಬಾ ಏನೇನೋ ಇದಾವೆ. ಒಂದು 10-16 ಏನೋ ಇದಾವೆ ಮೇನ್ ಪ್ರಿನ್ಸಿಪಲ್ಸ್ ಅಥವಾ ಮ್ಯಾನ್ಯುವಲ್ ಫಾರ್ ಹ್ಯೂಮನ್ ಲೈಫ್. ಮೊಬೈಲ್ ತಗೊಂಡ್ರೆ ಹೆಂಗೆ ಅದಕ್ಕೆ ಯೂಸರ್ ಮ್ಯಾನ್ಯುವಲ್ ಕೊಡ್ತಾನೋ, ಅದೇ ರೀತಿ ಮನುಷ್ಯನ ಜೀವನಕ್ಕೂ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ, ಈ ಥರ ಬದುಕಬೇಕು ಅಂತ. ಅದನ್ನು ನಾವು ಯಾರು ಓದೇ ಇಲ್ಲ. ಮೊಬೈಲ್ದು ಮ್ಯಾನ್ಯುವಲೇ ಓದಲ್ಲ ನಾವು, ನಮ್ಮ ಮ್ಯಾನ್ಯುವಲ್ನ ಓದ್ತೀವ. ಆ ಮ್ಯಾನ್ಯುವಲ್ಗಳೇ ಭಗವದ್ಗೀತೆ, ರಾಮಾಯಣ, ನಮ್ಮ ಉಪನಿಷತ್ಗಳು, ವೇದಗಳು. ಅರ್ಥ ಆಯ್ತಾ? ಮನುಷ್ಯರಾಗ ಬದುಕ್ರಿ. ಯಾಕೆ ನೀವೊಂದು ಅಬ್ಸರ್ವ್ ಮಾಡಿ ನೋಡಿ, ಎಷ್ಟೊಂದು ಖುಷಿಯಾಗಿ ಏನು ಲಕ್ಸುರಿ ಎಂಜಾಯ್ಮೆಂಟ್ ಎಲ್ಲ ಥರ ಬದುಕಿರ್ತಾರೆ. ಆದರೆ ಅವನು ಸಾವು ಬಂದಾಗ ಅವ್ನು ಡೆತ್ ಬೆಡ್ ಹತ್ರ ಹೋಗಿ ಅವನು ಎಂಥ ವರ್ಲ್ಡ್ ರಿಚೆಸ್ಟ್ ಪರ್ಸನ್ ಆದರೂ ಕೂಡ ಅವನು ಅನ್ಸ್ಯಾಟಿಸ್ಫೈಡ್ ಆಗಿ ಸಾಯ್ತಾ ಇರ್ತಾನೆ, ಅಥವಾ ಅನ್ಹ್ಯಾಪಿಯಾಗಿ ಸಾಯ್ತಾ ಇರ್ತಾನೆ. ನನಗೆ ಸಾಯಕ್ಕೆ ರೆಡಿ ಇರಲ್ಲ ಅವನು, ನನಗೆ ಇನ್ನೂ ಬದುಕಬೇಕು ಅಂತ ಇರ್ತಾನೆ. ಯಾಕೆ ಗೊತ್ತಾ? ಅವನು ಹುಟ್ಟಿದಾಗ ಅವ್ನ ಮೂಲ ಉದ್ದೇಶ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಹುಟ್ಟಿರ್ತಂದ್ರೆ, ಆ ಆತ್ಮ ಭೂಮಿಗೆ ಬರ್ಬೇಕಾದ್ರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಬಂದಿರುತ್ತೆ. ಆ ಉದ್ದೇಶನ ಇಲ್ಲಿ ಬಂದು ಮಾಯೆ, ಇವತ್ತೇನು ನಾವು ಮೆಟೀರಿಯಲಿಸ್ಟಿಕ್ ಲೈಫ್ ಏನು ಕರಿತಾ ಇದ್ದೀವಿ, ಇದೆಲ್ಲ ಮಾಯೆ ಅಂತ ಕರಿತಾರೆ ಅದನ್ನ. ಅದಕ್ಕೆ ಮಾರು ಹೋಗ್ಬಿಟ್ಟು ಮೂಲ ಉದ್ದೇಶನ ಮರ್ತು ಬಿಡ್ತಾನೆ ಸ್ವಾಮಿ. ಅದಕ್ಕೆ ಇನ್ನೂ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ, ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ. ಮಗ ದೊಡ್ಡವನು ಆದಮೇಲೆ ತಂದೆ ತಾಯಿನೇ ಮರ್ತು ಬಿಡ್ತಾನೆ ಅವನು. ಹಂಗೇನೆ ನಾವು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನಮಗೆ ಭಗವಂತ ಭೂಮಿ ಮೇಲೆ ಕಳ್ಸೋನು. ನಮ್ಮನ್ನ ಹುಟ್ಟಿದ ತಕ್ಷಣ ಅದನ್ನ ಅವ್ನು ಭಗವಂತನಿಗೆ ಅವನು ಖುಷಿ ಪಡಿಸೋವಂಥದ್ದು, ಅಥವಾ ಅವನನ್ನ ನಾವು ಕಾಪಾಡ್ಕೊಂಡು ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಮರ್ತು ಬಿಡ್ತೀವಿ ನಾವು. ಈಗ ಮಗ ಅಪ್ಪ ಅಮ್ಮನ್ನ ಅವನು ಸರಿಯಾಗಿ ನೋಡ್ಕೊಳ್ಳೋದೇ ಅವ್ರನ್ನ ಬೀದಿಗೆ ಬಿಟ್ಟರೆ, ಇವನೇ ಮದುವೆ ಮಾಡಿ ಮಕ್ಳು ಮಾಡ್ಕೊಂಡ್ರೆ ಆ ಮಕ್ಳು ಇವನು ಸಾಕಲ್ಲ. ಅವ್ನಿಗೆ ಅದೇ ಬಾಳು ಅದನ್ನು ಯಾವನ್ನ ಅರ್ಥ ಮಾಡಿಬಿಟ್ರೆ ಸಾಕು. ಇದೇ ಸೇಮ್ ಪ್ರಿನ್ಸಿಪಲ್ಲು ಲೈಫ್ಗೆ ಅಪ್ಲಿಕೇಬಲ್. ಲೈಫ್ ಈಸ್ ಆಲ್ಸೋ ಸೇಮ್ ವೇ. ಹಾಗಾಗಿ ಭಾರತೀಯರಾದ ನಾವು ಧರ್ಮ, ಕರ್ಮ, ಅರ್ಥ, ಕಾಮ, ಮೋಕ್ಷ, ಅಹಿಂಸೆ, ದಾನ, ಧರ್ಮ ಎಲ್ಲರಿಗೂ ಒಳಿತನ್ನೇ ಬಯಸುತ್ತಾ, ನಾವು ಒಳಿತನ್ನೇ ಮಾಡಿಕೊಳ್ಳುತ್ತಾ, ನಮಗೆ ನಾವೇ ಒಳಿತನ್ನು ಮಾಡಿಕೊಳ್ಳುತ್ತಾ ಒಂದು ಉತ್ತಮವಾದ ಜೀವನವನ್ನು ನಡೆಸಿ ಅಂತ ನಾನು ಈ ಗಣೇಶ ಚತುರ್ಥಿಯ ಈ ಒಂದು ವಾರ, ಈಗ ಎಲ್ಲ ಕಡೆ ಒಂದೊಂದು ವಾರ ಗಣಪತಿ ಕೂರಿಸ್ತಾರೆ ಮಾಡಿ, ನಿಮ್ಮ ಪ್ರೊಫೆಷನ್ಸ್ ಏನು ಮಾಡ್ತಾ ಇದ್ರೆ ಅದನ್ನು ಕಂಟಿನ್ಯೂ ಮಾಡಿ. ಅದರಲ್ಲಿ ದುಡ್ಡು ಬರ್ತಾ ಇದೆಯಾ ದುಡ್ಡು ತಗೊಳ್ಳಿ, ಮಜಾ ಮಾಡ್ತಾ ಇದ್ದೀರಾ ಮಜಾ ಮಾಡಿ. ಬಟ್ ಧರ್ಮ ಕರ್ಮ ನೋಡಿಕೊಂಡು ಮಾಡಬೇಕೆಲ್ಲವನ್ನು. ಯಾಕೆ ಅಂದರೆ ಎಣ್ಣೆ ಒಳ್ಳೇದು. ನೀವು ಮಜಾ ಮಾಡ್ತೀರಿ ಕೆಲವರು, ನಂಗೆ ಎಣ್ಣೆ ಇಲ್ಲ ಅಂದ್ರೆ ಆಗೋದೆಲ್ಲ, ಒಳ್ಳೆ ಎಂಜಾಯ್ಮೆಂಟ್ ಸಿಗುತ್ತೆ ನನ್ನ ಕಣ. ಎಣ್ಣೆಯಲ್ಲಿ ಸಿಗೋ ಅದಕ್ಕಿಂತ 10-100% ಕಿಕ್ಕು ನಿನಗೆ ಮೆಡಿಟೇಷನ್ ಮಾಡೋ ಸಿಗ್ತದೆ, ಫ್ರೀಯಾಗಿ ಸಿಗ್ತದಲ್ಲ. ಆರೋಗ್ಯಕ್ಕೂ ಒಳ್ಳೇದು. ಎಣ್ಣೆ ನಿನಗೆ ಸೈಡ್ ಎಫೆಕ್ಟ್ ಅಲ್ಲಣ್ಣ. ಇಲ್ಲ, ನಾನು ಎಣ್ಣೆನೇ ಲೈಫ್ ಅಂದ್ರೇ ಎಣ್ಣೆ ಕುಡಿಯೋದು ಅಂತ ಎಷ್ಟೋ ಜನ ಇದ್ದಾರೆ, ನೋಡಿದ್ದೀನಿ ನಾನು, ನಮ್ಮ ಸರ್ಕಲಲ್ಲಿ ಇದ್ದಾರೆ. ಹಾಗಾಗಿ ನೀನು ಯಾವುದು ಇದರಲ್ಲೇ ಇದೆ ಸುಖ ಅಂತ ಅನ್ಕೊಂಡಿದ್ಯೋ ಅದು ಸುಖ ಅಲ್ಲ. ಅದು ಅಟ್ಯಾಚ್ಮೆಂಟ್, ಅದು ಅಡಿಕ್ಷನ್. ಯಾಕೆಂದ್ರೆ ಎಂಡ್ ಆಫ್ ದ ಡೇ ಇಡೀ ನೀವು ಹುಟ್ಟಿಂದ ಸಾಯ ತನಕ ಏನೇ ನಡೀತದೆ ನಿನ್ನ ಜೀವನದಲ್ಲಿ ಅದೆಲ್ಲ ಮೈಂಡ್ ಒಳಗೆ ನಡೆಯೋದು. ಮೈಂಡ್ ಮ್ಯಾನಿಪುಲೇಷನ್. ಯುವರ್ ಲೈಫ್ ಇಟ್ ಸೆಲ್ಫ್ ಇಸ್ ಅ ಮೈಂಡ್ ಮ್ಯಾನಿಪುಲೇಷನ್. ಇನ್ನೂ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ನಿನ್ನ ದೇಹ ನಿನ್ನ ಕಾರ್ ಬಾಡಿ ಚಾರ್ಸಿ ತರ, ನಿನ್ನ ಮೈಂಡ್ ಇಂಜಿನ್ ತರ. ನೀನು ಎಷ್ಟೇ ಲಕ್ಸುರಿ ಆಗಿರೋ ಚಾರ್ಸಿ ಮಾಡ್ಕೊಂಡ್ರು ಇಂಜಿನ್ ಸರಿ ಇಲ್ಲ ಅಂದ್ರೆ ಹೋಗಲ್ಲ ಗಾಡಿ.
ಈ ಬಾಡಿ ಚಾರ್ಸ್ ಎಲ್ಲ ಬರ್ತಾವಲ್ಲ, ಅದೆಲ್ಲ ನಿನ್ನ ಬಾಡಿ. ಅದರಲ್ಲಿ ಇನ್ನೂ ಡೀಪ್ ಹೋಗ್ಬೇಕು ಅಂದರೆ ಈ ಚಾರ್ಸೇ ಬರುತ್ತೆ ನೋಡಿ, ಕೆಳಗಡೆ ಒಂದು ಸಿಂಗಲ್ ಲೈನ್ ಮೂಳೆ, ಅದೇ ನಿನ್ನ ಸ್ಪೈನಲ್ ಕಾರ್ಡು. ಆಮೇಲೆ ಫ್ರಂಟ್ ಇಂಜಿನ್ ಬರ್ತಲ್ಲ, ಅದೇ ನಿನ್ನ ಮೈಂಡು. ಹಿಂಗಡೆ ಬ್ಯಾಕ್ ಟೈರ್ ಅವಲ್ಲ, ಅದೇ ನಿನ್ನ ಕೈ ಕಾಲುಗಳು ಕೆಳಭಾಗ. ಫ್ರಂಟ್ ಟೈರೇ ನಿನ್ನ ಫ್ರಂಟ್ ಎದೆ ಭಾಗ ಮತ್ತು ಕೈ ತೋಳು ಭಾಗ. ಯಾಕೆಂದರೆ ಈ ಕಾರು, ಈ ಮೊಬೈಲು ಇವೆಲ್ಲ ಮೈಂಡ್ ಒಳಗಿಂದನೇ ಬಂದಿರೋ ಐಡಿಯಾಸ್ಗಳು ಸ್ವಾಮಿ. ಇವೇನು ಅವಾಗ ಅವೇ ಸೃಷ್ಟಿಯಾಗಿಲ್ಲ ಭೂಮಿ ಮೇಲೆ. ಯಾರಿಗೋ ಒಬ್ಬಂಗೆ ತಲೆ ಒಳಗಡೆ ಐಡಿಯಾ ಬಂತು, ಅವನು ಡೆವಲಪ್ ಮಾಡ್ದ ಕಾರು, ಮೈಂಡು, ಇಂಜಿನ್. ಹಂಗಾಗಿ ತಿಳ್ಕೊಳ್ಳಿ. ತಿಳಿದು ನೀ ಬದುಕೋ ಮನುಜ, ತಿಳಿದು ನೀ ಬದುಕು. ತಿಳಿದೊಡೆ ನಿನ್ನ ಬಾಳು ಆಗುವುದು ತಿಳಿಯಾದ ನೀರಿನಂತೆ, ತಿಳಿಯಾದ ನೀರಿನಂತೆ. ಧನ್ಯವಾದಗಳು. ಒಳ್ಳೆಯದಾಗಲಿ.